ಸುಮಂತಿಂದ ಹೆಂಗೆ ಪ್ರಶಾಂತ್ ಶಾಸ್ತ್ರಿ ನೀವು? ಸುಮಂತಿಂದ ಪ್ರಶಾಂತ್ ಶಾಸ್ತ್ರಿ ಅಲ್ಲ, ಪ್ರಶಾಂತ್ ಶಾಸ್ತ್ರಿಯಿಂದ ಸುಮಂತ್. ಫಸ್ಟು ನಾನು ತಮಿಳ್ ಸಿನಿಮಾ ಹೋಗಿದ್ದು, ರಜನಿಕಾಂತ್ ಸರ್ ಮೂವಿ ವಳ್ಳಿ ಅಂತ ಅದರಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದೆ. ಜಸ್ಟ್ 1 ವೀಕಲ್ಲಿ ಶೂಟಿಂಗ್ ನಡೆಯುತ್ತೆ ರಂಗೋಲಿ, ಇವೇ ಹೀರೋ ಅಂತ ಹೇಳಿ ಸುಮಂತ್ ಅಂತ ಒಂದು ನಾಮಕರಣ ಮಾಡಿದ್ರು. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ನಮಸ್ಕಾರ, ನ್ಯೂಸ್ 26 ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ನಾನು ಸುನೀತಾ ಶ್ರೀನಿವಾಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ರಂಗೋಲಿ ಖ್ಯಾತಿಯ ಸುಮಂತ್ ಅವರು. ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಸುಮಂತಿಂದ ಹೆಂಗೆ ಪ್ರಶಾಂತ್ ಶಾಸ್ತ್ರಿ ನೀವು? ಸುಮಂತಿಂದ ಪ್ರಶಾಂತ್ ಶಾಸ್ತ್ರಿ ಅಲ್ಲ, ಪ್ರಶಾಂತ್ ಶಾಸ್ತ್ರಿಯಿಂದ ಸುಮಂತ್. ಪ್ರಶಾಂತ್ ಶಾಸ್ತ್ರಿ ನಮ್ಮ ತಂದೆ ತಾಯಿ ಇಟ್ಟಿರೋ ಹೆಸರು. ಸಿನಿಮಾ ರಂಗಕ್ಕೆ ಬಂದಾಗ ಫಸ್ಟು ನಾನು ತಮಿಳ್ ಸಿನಿಮಾ ಹೋಗಿದ್ದು, ರಜನಿಕಾಂತ್ ಸರ್ ಮೂವಿ ವಳ್ಳಿ ಅಂತ ಅದರಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದೆ. ಬೇಸಿಕಲಿ ಅವ್ರಿಗೆ ಒಬ್ಬ ಡಾನ್ಸ್ ಮಾಡೋ ಹುಡುಗ ಬೇಕಿತ್ತು, ಅಂದ್ರೆ ಭರತನಾಟ್ಯ. ಸೊ ಅದರಿಂದ ನಾನು ಸೆಲೆಕ್ಟ್ ಆಗ್ಬಿಟ್ಟು ಅದ್ ಮಾಡಿದೆ. ಸೊ ಅಲ್ಲಿ ಪ್ರಶಾಂತ್ ಅಂತ ಒಬ್ರು ಆಕ್ಟರ್ ಆಲ್ರೆಡಿ ಇದ್ರು, ನನ್ಕಿಂತ ಸೀನಿಯರ್ ಅವರು. ಸೊ ಅದಕ್ಕೆ ನನ್ನ ಹೆಸರು ಸಂಜಯ್ ಭಾರ್ಗವ್ ಅಂತ ಅಲ್ಲಿ ಚೇಂಜ್ ಮಾಡಿದ್ರು. ಸಂಜಯ್ ಭಾರ್ಗವ್ ಇಂದ ಸುಮಂತ್ ಕನ್ನಡಕ್ಕೆ ಕರ್ಕೊಂಡ್ ಬಂದ್ರು PH ವಿಶ್ವನಾಥ್ ಅವರು. ತಮಿಳಲ್ಲಿ ಸಂಜಯ್ ಭಾರ್ಗವ್, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಮಾಡಿರೋ ಚಿತ್ರಗಳಲ್ಲಿ ಸಂಜಯ್ ಭಾರ್ಗವ್ ಅಂತ ಹೆಸರು. ನಾವೊಂದು ಮಲಯಾಳಂ ಚಿತ್ರ ಮಾಡ್ತಿರ್ಬೇಕಾದ್ರೆ PH ವಿಶ್ವನಾಥ್ ಅವ್ರು ಬಂದಿದ್ರು, ಅವ್ರು ನನ್ನ ಕರ್ನಾಟಕ ಕರ್ಕೊಂಡ್ ಬಂದ್ರು. ಜಸ್ಟ್ 1 ವೀಕಲ್ಲಿ ಶೂಟಿಂಗ್ ನಡೆಯುತ್ತೆ ರಂಗೋಲಿ, ಇವೇ ಹೀರೋ ಅಂತ ಹೇಳಿ ಸುಮಂತ್ ಅಂತ ಒಂದು ನಾಮಕರಣ ಮಾಡಿದ್ರು. ಇವತ್ತಿಗೂ ತುಂಬಾನೇ ಫೇಮಸ್ ರಂಗೋಲಿ ಅಂದ್ರೆ ನೀವು ನೆನಪಾಗ್ತೀರಾ, ಅದೇ ಸುಮಂತ್ ಅಂತಾನೆ ನೆನಪಾಗೋದು. ಸರ್, ನೀವು ಈಗ ಇದು ಭರತನಾಟ್ಯ ಕಲಾವಿದ್ರು, ನೀವು ಹೇಗೆ ಈ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರಿ ನೀವು? ಅಂದ್ರೆ ಬೇಸಿಕಲಿ ನನಗೆ ಕರ್ಕೊಂಡ್ ಬಂದಿದ್ದು ಇಲ್ಲಿ ಹಂಸಲೇಖ ಅವ್ರಿಗೆ ಗೊತ್ತಲ್ಲ, ಅವ್ರಿಗೆ ಎಲ್ಲರಿಗೂ ಗೊತ್ತು. ಅವರು ನನ್ನ ಒಂದು ಪ್ರೋಗ್ರಾಮ್ಗೆ ಆರ್ಯಭಟ್ಟ ಡಾನ್ಸ್ ಕಾಂಪಿಟೇಷನ್ ಬಂದಿದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ರಜನಿಕಾಂತ್ ಸರ್ ಥ್ರೂ ಕೇಳಿದ್ರೆ ಯಾರಾದ್ರೂ ಹುಡುಗರು ಇದ್ದಾರಾ ಡಾನ್ಸ್ ಮಾಡೋದು, ಅವ್ರ ಥ್ರೂ ನಾನು ಚೆನ್ನೈ ಹೋಗಿದ್ದು. ಸೊ ಅಲ್ಲಿ ಹೋದ್ಮೇಲೆ ನನಗೆ ಇಮಿಡಿಯೇಟ್ಲಿ ಸೆಲೆಕ್ಟ್ ಆಗ್ಬಿಟ್ಟೆ. ಸೊ ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ ನಾನು. ಆಲ್ಮೋಸ್ಟ್ 20 years. ಮೂವಿ ತಮಿಳಿಂದ ತಮಿಳ್, ಅದ್ರ ಜೊತೆಗೆ ನನಗೆ ಇಮಿಡಿಯೇಟ್ಲಿ ತೆಲುಗು ಬರಕ್ ಶುರು ಆಯ್ತು. ತೆಲುಗು ಬಂದು ದೆನ್ ಐ ಡಿಡ್ ಮಲಯಾಳಂ ಆದ್ಮೇಲೆ ಕನ್ನಡದ ಹುಡುಗ ನೀವು ಯಾಕೆ ಮಾಡಬಾರ್ದು ಅಂತ ಕರ್ಕೊಂಡ್ ಬಂದ್ರು. ಬಟ್ ನಾನು ಬೇಸಿಕಲಿ ಓದಿದ್ದೆಲ್ಲ ಇಲ್ಲೇ ವಿದ್ಯಾರ್ಧಕ ರಾಜಾಜಿನಗರದಲ್ಲಿ, ಅಂಡ್ ಕರ್ನಾಟಕದವನೇ, ಗುಡೇಮಾರನಹಳ್ಳಿ ನಮ್ಮೂರು. ಹೌದಾ? ನೀವು ತಮಿಳ್ ಮೂವೀಸ್ ಎಲ್ಲ ಮಾಡ್ಬಿಟ್ಟು ನಾವು ಅಲ್ಲಿಯವ್ರು ಅನ್ಕೊಂಡ್ಬಿಟ್ಟಿದ್ವಿ. ಇಲ್ಲ, ಬೇಸಿಕಲಿ ಏನು ಅಂದ್ರೆ ನಮ್ಮ ತಾಯಿ ಪ್ರಭಾವತಿ ಶಾಸ್ತ್ರಿ ಅವರು ಡಾನ್ಸ್ ಟೀಚರ್ ಆಗಿದ್ರು ವಿದ್ಯಾರ್ಧಕ ಸ್ಕೂಲಲ್ಲಿ, ಲಲಿತಾ ಅಕಾಡೆಮಿ ಅಂತ. ಸೊ ಅದಕ್ಕೆ ಡಾನ್ಸ್ ಥ್ರೂ ನನಗೆ ಆಪರ್ಚುನಿಟೀಸ್ ಎಲ್ಲ ಬಂತು. ಅಂಡ್ ಲ್ಯಾಂಗ್ವೇಜಸ್ ಆಲ್ಸೋ ನಂಗೆ ಪ್ರಾಬ್ಲಮ್ ಆಗಿಲ್ಲ, ಯಾಕಂದ್ರೆ ನಮ್ಮ ನೃತ್ಯದಲ್ಲಿ ಕನ್ನಡ ಬಿಟ್ರೆ ತಮಿಳ್, ತೆಲುಗು, ಮಲಯಾಳಂ ಹಾಡುಗಳೆಲ್ಲ ಮಾಡ್ತೀವಿ. ಅಂಡ್ ಬೇಸಿಕಲಿ ಸಾಂಸ್ಕ್ರಿಟ್ ಸ್ಟೂಡೆಂಟು, ಅದಕ್ಕೆ ಬೇಗ ಕಲ್ತ್ಕೊಂಡೆ ಲ್ಯಾಂಗ್ವೇಜ್. ಸೊ ಒನ್ಸ್ ಕಲ್ತ್ಕೊಂಡ್ಮೇಲೆ ಅಲ್ಲೇ ನನಗೆ ಜಾಸ್ತಿ ಆಪರ್ಚುನಿಟೀಸ್ ಬಂತು ತಮಿಳ್, ತೆಲುಗು, ಮಲಯಾಳಂ ಅಲ್ಲಿ. ಸೊ ಹಂಗೆ ಅಲ್ಲಿ ಮಾಡ್ಕೊಂತ ಬಂದೆ. ಆಲ್ಮೋಸ್ಟ್ 20-25 years ಅಲ್ಲೇ ಇದ್ದೆ, ಚೆನ್ನೈಯಲ್ಲೇ. ಅಂದ್ರೆ ಇಲ್ಲಿಗೆ ಬಂದಾಗ ಟ್ರಾವೆಲ್ ಬರ್ತಾ ಇರ್ತೀನಿ, ಅವಾಗವಾಗ ಶೂಟಿಂಗ್ ಇದ್ದಾಗ ಬರ್ತಿದ್ದೆ. ಆಮೇಲೆ ಇವಾಗ ಅಫ್ಕೋರ್ಸ್ ನಾವು ಐ ಆಮ್ ಸೆಟಲ್ಡ್ ಇನ್ ಬ್ಯಾಂಕ್. ಮತ್ತೆ ಹೇಗಿರ್ತಿತ್ತು ಅಷ್ಟು ಎನರ್ಜಿ ಅಲ್ಲಿ? ತಮಿಳು, ಮಲಯಾಳಂ, ಬೇಸಿಕಲಿ ಐ ಆಮ್ ಅ ವೆರಿ ಎನರ್ಜೆಟಿಕ್ ಪರ್ಸನ್. ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಶೂಟಿಂಗ್ ಇಲ್ಲದೆ ಹೋದ್ರೂ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಅಥವಾ ನಮ್ಮ ಕ್ಲಾಸಸ್ ಇರುತ್ತೆ, ಸೊ ಬ್ಯುಸಿ ಆಗಿರ್ತೀನಿ. ಸೊ ಬೇಸಿಕಲಿ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿನೇ ಅಲ್ಲ. ಸೊ ಜಸ್ಟ್ ಮೇಂಟೈನಿಂಗ್ ದ ಎನರ್ಜಿ ಅಷ್ಟೇ. ಓಕೆ. ಮತ್ತೆ ಈಗ ಯಾವ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀರಾ? ಇವಾಗ ಸದ್ಯಕ್ಕೆ ನಾನು ಐ ಥಿಂಕ್ ಕರೋನಾ ಆಗಿದ್ಮೇಲೆ ಒಂದು 2-3 years ಯಾವ ಪ್ರಾಜೆಕ್ಟ್ ಒಪ್ಕೊಂಡಿರ್ಲಿಲ್ಲ. ಬಟ್ ETV ಇಂದ ರಾಮೋಜಿರಾವ್ ಅವ್ರು ಕರೆದ್ಬಿಟ್ಟು, ನಾನು ETV ಇದು ಮೂವಿ ಮಾಡ್ಬೇಕಾದ್ರೆ ಫಸ್ಟ್ ಸೀರಿಯಲ್ ಮಾಡಿದ್ದೆ, ಸೂಪರ್ ಡೂಪರ್ ಹಿಟ್ ಯೂನಿವರ್ಸಿಟಿ ಅಂತ. ಸೊ ಅವ್ರು ನನ್ನ ಕರೆದ್ಬಿಟ್ಟು ಒಂದು ಯಂಗ್ ಫಾದರ್ ರೋಲ್ ಇದೆ, ಮೇನ್ ರೋಲು 40s ಅಲ್ಲಿ ಇರೋ ಫಾದರು, ನೀವು ಮಾಡಬಾರ್ದು ಅಂತ. ಇಲ್ಲಪ್ಪ, ನಾನು ಇಷ್ಟೊಂದು ವರ್ಷ ಸೀರಿಯಲ್ಸ್ ಆಲ್ಮೋಸ್ಟ್ 40 serials ಮಾಡಿದ್ದೀನಿ ನಾನು ತಮಿಳ್, ತೆಲುಗು ಅಲ್ಲಿ. ಅದರಲ್ಲೂ ಹೀರೋ ಆಗೇ ಮಾಡಿದ್ದು. ಇಲ್ಲ ಇದರ ಮಾಡಿ ಚೆನ್ನಾಗಿದೆ ಅಂತ ನೋಡಿದ್ರೆ ಅದು ಮನಸ್ಸಂತ ನೋವೆ ಅಂತ ETV ಅಲ್ಲಿ ತಗೊಂಡ್ರು. ಇವಾಗ ಆಲ್ಮೋಸ್ಟ್ 3 years ಕಂಪ್ಲೀಟ್ ಆಗ್ತಿದೆ. 750 episodes ಮುಗಿಯಕ್ಕೆ ಬಂತು. ಸೀರಿಯಲ್ ತುಂಬಾ ಚೆನ್ನಾಗಿ ಹೋಗ್ತಿದೆ. ಈಗ ಯಾವ್ದಾದ್ರು ಮೂವಿ ಮಾಡ್ತಿದ್ದೀರಾ ಅದ್ರ ಜೊತೆ? ಮೂವಿ ಸದ್ಯಕ್ಕೆ ಯಾವುದು ಮಾಡ್ತಿಲ್ಲ. ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಟೆಲಿವಿಷನ್. ಮೂವೀಸ್ ಇನ್ನ ನಾನು ಕನ್ನಡದಲ್ಲಿ ಮಾತ್ರ ಯಾವ ಸೀರಿಯಲ್ ಮಾಡಿಲ್ಲ. ಹೌದು, ಒಂದು ಸೀರಿಯಲ್ ಮಾಡಿಲ್ಲ ಕನ್ನಡದಲ್ಲಿ.
ಅಂದರೆ ಬೇಸಿಕಲಿ ನಾನು ಕನ್ನಡದಲ್ಲಿ ಇನ್ನೂ ಯಾವ್ದಾದ್ರು ಒಳ್ಳೆ ಪಾತ್ರ ಬರುತ್ತೇನೋ ಮೂವೀಸಲ್ಲಿ ಅಂತ Okay. ಇರೋ ಕಾರಣಕ್ಕೆ ನಾನು ತಗೊಂಡಿಲ್ಲ. ಅಂದರೆ ಕ್ಯಾರೆಕ್ಟರ್ ಹೇಗಿರಬೇಕು ಅಂದರೆ ಇವಾಗ ಹೀರೋ ಆಗಿಲ್ಲದ್ರೂ ಸಮ್ ಡಿಫ್ರೆಂಟ್ ಆಗಿ ರೋಲ್ ಇರಬೇಕು ಅನ್ನೋ ಒಂದು ಆಸೆ. ಓಕೆ. ಸೊ ಅದಕ್ಕೆ ಸೀರಿಯಲ್ ಮಾಡಿಲ್ಲ. ಸೊ ಆ ಥರ ಬಂದರೆ ಮಾಡ್ತೀರಾ? ಬಂದರೆ ಖಂಡಿತ ಮಾಡ್ತೀನಿ. ರಿಯಾಲಿಟಿ ಜಡ್ಜ್ ಪ್ಯಾನಲಲ್ಲೂ ಇಲ್ಲ ಅನ್ಸುತ್ತೆ. ಇಲ್ಲ ಅದೇನು ತಗೊಂಡಿಲ್ಲ ನಾನು. ಸೊ ಈವನ್ ಡಾನ್ಸ್ ಶೋಸಲ್ಲೂ ಅಷ್ಟೇ ವಿ ಆರ್ ನಾಟ್ ಜಡ್ಜಸ್ ಎನಿವೇರ್. ಓಕೆ. ಬಟ್ ಆ ಥರ ಏನಾದರೂ ಆಪರ್ಚುನಿಟಿ ಬಂದರೆ ಖಂಡಿತ ವಿ ವಿಲ್ ಟೇಕ್ ಅಪ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಬಂದು ಇಷ್ಟೊತ್ತು ಮಾತಾಡೋದಕ್ಕೆ. ಥ್ಯಾಂಕ್ ಯು.